ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೆ ಭೂಕುಸಿತದಿಂದ 8ಕ್ಕೂ ಹೆಚ್ಚು ಮನೆಗಳು ಬಿರುಕು ಬಿಟ್ಟಿರೋದು ಕೊಡಗಿನ ಕತೆ ಆತರ ಇದ್ರೆ ಇನ್ನು ಇದಕ್ಕಿದ್ದಂತೆ 8ಕ್ಕೂ ಹೆಚ್ಚು ಮನೆಗಳಲ್ಲಿ ಬಿರುಕು ಉಂಟಾಗಿದೆ. ಜೊತೆಗೆ ಜನರು ಅಲ್ಲಿ ಆತಂಕದಲ್ಲಿದ್ದಾರೆ. 8ಕ್ಕೂ ಹೆಚ್ಚು ಮನೆಗಳಲ್ಲಿ ಬಿರುಕು ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ. ಸದ್ಯಕ್ಕೆ ಚಿಕ್ಕಮಗಳೂರಿನಲ್ಲಿ ಕೂಡ ಭೂಕುಸಿತದ ಸುದ್ದಿಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ತೋಟಗಳಲ್ಲಿ ಭೂಕುಸಿತ ಜೊತೆಗೆ ಕುಸಿದಂತ ರಸ್ತೆಗಳಿಂದ ಆತಂಕ ಸೃಷ್ಟಿಯಾಗಿರೋದು. ಚಿಕ್ಕಮಗಳೂರಿನ ಕೊಪ್ಪದ ಸೋಮೇಶ್ವರ್ ಖಾನ್ ಗ್ರಾಮದಲ್ಲಿ ಈ ಅವಘಡ ಸಂಭವಿಸಿದೆ. ಜೊತೆಗೆ ಮಳೆ ಕಮ್ಮಿಯಾದ್ರೂ ಕೂಡ ಈ ಒಂದು ಭೂಕುಸಿತಗಳೇನಿದಾವೆ ಅದು ಕೂಡ ಇನ್ನೂ ನಿಲ್ತಾ ಇಲ್ಲ. ಮನೆಗಳಲ್ಲಿ ಬಿರುಕು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಕಾಫಿನಾಡಿನಲ್ಲಿ ಯಾವ ರೀತಿಯಾಗಿ ಕೊಡಗಿನಲ್ಲಿ ಆಗ್ತಿದೆಯೋ ಅದೇ ರೀತಿಯಾಗಿ ಎಲ್ಲೂ ಕೂಡ ಮನೆಗಳಲ್ಲಿ ಬಿರುಕು ಕಾಣ್ಕೊಳ್ಳೋದು, ಅದೇ ರೀತಿಯಾಗಿ ಗೋಡೆಗಳು, ಈ ರೀತಿಯಾಗಿ ಸೋಮೇಶ್ವರ್ ಖಾನ್ ಚಿಕ್ಕಮಗಳೂರಿನಲ್ಲಿ ಈ ರೀತಿಯಾಗಿ ಆಗಿರುವಂತಹ ಒಂದು ದೃಶ್ಯಗಳನ್ನ ಸದ್ಯಕ್ಕೆ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಗೋಡೆಯ ಭಾಗದಲ್ಲಿ ಬಿರುಕು ಉಂಟಾಗಿದೆ ಅಂತ ಸೋಮೇಶ್ವರ್ ಖಾನ್ ನಲ್ಲಿ ಆಗಿರುವಂತಹ ಒಂದು ಘಟನೆ ಇದು. 8ಕ್ಕೂ ಹೆಚ್ಚು ಮನೆಯಲ್ಲಿ ಇದೇ ರೀತಿಯಾದಂತಹ ಬಿರುಕುಗಳು ಕಂಡು ಬರ್ತಿದೆ. ಇನ್ನು ಲ್ಯಾಂಡ್ ಸ್ಲೈಡ್ಗಳು ಅಲ್ಲಲ್ಲಿ ಯಾವ ರೀತಿಯಾಗಿ ಕೊಡಗಿನಲ್ಲಿ ನೋಡಿದ್ರಿ ಅದೇ ರೀತಿ ಚಿಕ್ಕಮಗಳೂರಿನ ಸೋಮೇಶ್ವರ್ ಖಾನ್ ನಲ್ಲೂ ಕೂಡ ಈ ರೀತಿಯಾಗಿ ರಸ್ತೆಗಳು ಅಲ್ಲಲ್ಲಿ ಬಿರುಕು ಬಿಟ್ಕೊಂಡಿರೋದು, ಜೊತೆಗೆ ಮನೆಯ ಗೋಡೆ ಅದೇ ರೀತಿಯಾಗಿ ನೆಲ ಇದು ಕೂಡ ಈ ರೀತಿಯಾಗಿ ಬಿರುಕು ಬಿಟ್ಕೊಂಡಿದೆ. ಒಂದು ಇದು ಸ್ವಲ್ಪ